ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 31. ಈ ಕಥೆಯ 30 ಎಪಿಸೋಡ್ಗಳನ್ನು ಶಾನ್ವಿ ಕನ್ನಡ ಕಾದಂಬರಿಯಲ್ಲಿ ಹಾಕಿದ್ದೀನಿ. ಇದು ಮುಂದುವರಿದ ಭಾಗ. ಕಾರು ನಿಲ್ಲಿಸಿ ನಾನಿಲ್ಲಿ ಇಳಿತೀನಿ. ಆದರೆ ಸುಶಾಂತ್ ಕಾರಿನ ವೇಗವನ್ನು ಹೆಚ್ಚಿಸಿದ್ದ. ಪ್ಲೀಸ್ ನನ್ನನ್ನು ಇಲ್ಲೇ ಇಳಿಸಿ, ಇಲ್ಲಾಂದರೆ ಡೋರ್ ಓಪನ್ ಮಾಡಿ ಹೊರಗೆ ಜಿಗಿದ್ಬಿಡ್ತೀನಿ. ನಾನು ಯಾವತ್ತೂ ಹುಡುಗಿನ ಹಾರಿಸ್ಕೊಂಡು ಹೋಗಿ ಮದುವೆ ಮಾಡಿಕೊಳ್ಳಲ್ಲ. ಹಾಗೆ ಮಾಡಿದಾಗ ಆ ಹುಡುಗಿ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡು ಹಾಗೆ ಆಗುತ್ತೆ. ಜೀವಮಾನ ಪೂರ್ತಿ ಅಸುಖಿ ಆಗಿರ್ತಾರೆ. ಅಂದು ಮಧ್ಯಾಹ್ನ ಸುಶಾಂತ್ ಮತ್ತು ಸಂಸ್ಕೃತಿಯ ಮದುವೆಯಾಗಿತ್ತು. ಸುಶಾಂತ್ಗೆ ಸಂಸ್ಕೃತಿ ತನ್ನನ್ನು ಯಾವಾಗ ಪ್ರೀತಿಸಲು ಶುರು ಮಾಡಿದ್ದಾಳೆ ಮತ್ತು ಯಾಕಾಗಿ ತನ್ನನ್ನು ಅಷ್ಟು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿಯುವ ಕುತೂಹಲವಿತ್ತು. ಈಗಾಗಲೇ ಸಾಕಷ್ಟು ಬಾರಿ ಅವಳನ್ನು ಕೇಳಿದ್ದರೂ ಅವಳು ಉತ್ತರಿಸಿರಲಿಲ್ಲ. ಅಂದು ರಾತ್ರಿ ಸುಶಾಂತ್ ಸಂಸ್ಕೃತಿಯನ್ನು ಅಪ್ಪಿ ಮುದ್ದಿಸುತ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ, ಈಗ ಹೇಳು, ನೀನು ನನ್ನ ಯಾವಾಗ ಪ್ರೀತಿಸೋಕೆ ಶುರು ಮಾಡಿದ್ದು? ಮತ್ತೆ ನಾನ್ಯಾಕೆ ನಿಂಗೆ ಇಷ್ಟ ಆದೆ ಅಂತ? ಇಲ್ಲಿ ನಾವಿಬ್ಬರೇ ಇರೋದು, ನಮ್ಮ ಹೊರತು ಬೇರೆ ಯಾರೂ ಇಲ್ಲ. ಇಂದು ತಾನೇ ಸಂಸ್ಕೃತಿಯ ತಂದೆ ಅವನ ಕೈಯಲ್ಲಿ ಅವಳ ಕೈಯನ್ನಿಟ್ಟು, ಇಂದಿನಿಂದ ಸಂಸ್ಕೃತಿಯ ಸಂಪೂರ್ಣ ಜವಾಬ್ದಾರಿ ನಿನ್ನದು ಎಂದು ಹೇಳಿದ್ದರಿಂದ ಇಂದಿನಿಂದ ಅವನು ಅವಳನ್ನು ಏಕವಚನದಲ್ಲಿ ಕರೆಯಲು ಶುರು ಮಾಡಿದ್ದ. ಸಂಸ್ಕೃತಿಯ ಮುಖ ಕೆಂಪೇರಿತ್ತು. ಅವಳು ಅವನೆದೆಗೊರಗಿಕೊಂಡು ಹೇಳಿದಳು, ಅಂದು ನಾನು KEB ಬಿಲ್ ಕಟ್ಟಿ ಆಂದೋಲನ ಸರ್ಕಲ್ ಹತ್ತಿರ ಬರ್ತಾ ಇದ್ನಲ್ಲ, ಅಲ್ಲಿ ನೀವು ಸಿಕ್ಕಿದ್ರಲ್ಲ, ಆವತ್ತಿಂದ. ಅವಳು ಅಂದಿನ ದಿನವನ್ನು ನೆನಪಿಸಿಕೊಂಡಳು. ಆವಾಗ ಅವಳಿನ್ನೂ ಕಾಲೇಜಿಗೆ ಹೋಗುತ್ತಿದ್ದ ಸಮಯ. ಆ ಶನಿವಾರ ಅವರಿಗೆ ಕಾಲೇಜ್ ಇರಲಿಲ್ಲ. ಶುಕ್ರವಾರ ಸಂಜೆ ತನ್ನೊಂದಿಗೆ ತಮ್ಮ ಮನೆಗೆ ಬರುವಂತೆ ಹಂಸಿನಿ ಸಂಸ್ಕೃತಿಯನ್ನು ಕರೆದಿದ್ದಳು. ಆದರೆ ಸಂಸ್ಕೃತಿ ಬರಲು ನಿರಾಕರಿಸಿದಳು. ಮೇಲಿಂದ ಮೇಲೆ ಕರೆ ಮಾಡಿ ಗೆಳತಿಯನ್ನು ತನ್ನ ಮನೆಗೆ ಆಹ್ವಾನಿಸುತ್ತಲೇ ಇದ್ದಳು ಹಂಸಿನಿ. ಆದರೆ ಸಂಸ್ಕೃತಿಗೆ ಅವರ ಮನೆಗೆ ಹೋಗುವ ಮನಸ್ಸಿರಲಿಲ್ಲ. ಆದ್ದರಿಂದ ಅವಳು ತಾನು ಬರುವುದಿಲ್ಲ ಎಂದೇ ಹೇಳಿದ್ದಳು. ಸಾಮಾನ್ಯವಾಗಿ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಸುಹಾಸಿನಿಯವರೇ ಕಟ್ಟುತ್ತಿದ್ದರು. ಈ ಬಾರಿ ಅವರಿಗೆ ಕಟ್ಟಲಾಗಿರಲಿಲ್ಲ. ಅಂದು KEB ಬಿಲ್ ಕಟ್ಟಲು ಕೊನೆಯ ದಿನವಾಗಿತ್ತು. ಆದ್ದರಿಂದ ಸಂಸ್ಕೃತಿ ಬಳಿ ಹೇಳಿದ್ದರು ಸುಹಾಸಿನಿ. ಸಂಸ್ಕೃತಿ, ನೀನು ಹೋಗಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ ಬರ್ತೀಯಾ? ನನಗೆ ಮರ್ತೇ ಹೋಗಿತ್ತು. ಬಿಸಿಲಾಗೋಯ್ತು. ಬೇಕಾದರೆ ಆಟೋ ಮಾಡ್ಕೊಂಡು ಹೋಗು. ನನಗೆ ಮಂಡಿ ನೋವು ಜಾಸ್ತಿ ಇದೆ, ನಡೆಯೋಕ್ಕಾಗಲ್ಲ. ಇಲ್ಲಾಂದರೆ ನಾನೇ ಕಟ್ತಾ ಇದ್ದೆ. ನೀನೇನು ವರಿ ಮಾಡ್ಕೋಬೇಡಮ್ಮ, ನಾನು ಹೋಗಿ ಕಟ್ಟಿ ಬರ್ತೀನಿ. ಸಂಸ್ಕೃತಿಯ ಮನೆ ಇದ್ದುದು ರಾಮಕೃಷ್ಣ ನಗರದಲ್ಲಿ. ಅವಳ ಮನೆಯಿಂದ ಸುಮಾರು 2 ಕಿಲೋಮೀಟರ್ಗಳಷ್ಟು ದೂರವಿತ್ತು KEB ಬಿಲ್ ಕಟ್ಟುವ ಜಾಗ. ನಡೆದುಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲು ಬಂದಿದ್ದಳು ಸಂಸ್ಕೃತಿ. ಇನ್ನು ಪುನಃ ನಡೆದುಕೊಂಡು ಮನೆಗೆ ಹೋಗಲು ಸಾಧ್ಯವಿಲ್ಲ ಎನಿಸಿತ್ತು ಅವಳಿಗೆ. ಆಂದೋಲನ ಸರ್ಕಲ್ ಬಳಿ ಯಾವುದಾದರೂ ಆಟೋ ಸಿಗುತ್ತದೆಯೋ ಎಂದು ನೋಡುತ್ತಾ ನಿಂತಿದ್ದಳು. ಆದರೆ ಅವಳಿಗೆ ಒಂದು ಖಾಲಿ ಆಟೋವೂ ಸಿಕ್ಕಿರಲಿಲ್ಲ. ಹಾಲ್ ಬಿಳುಪು ಮೈ ಬಣ್ಣದ ಸಂಸ್ಕೃತಿ ಬಿಸಿಲಿಗೆ ನಿಂತು ಕೆಂಪಾಗಿ ಬಿಟ್ಟಿದ್ದಳು. ಬಿಸಿಲಿನ ಝಳಕ್ಕೆ ನಡೆದುಕೊಂಡು ಹೋಗುವುದು ಕಷ್ಟವಾಗಿತ್ತು ಅವಳಿಗೆ. ಆದರೂ ನಡೆಯದೆ ಬೇರೆ ದಾರಿಯಿಲ್ಲ. ಬಾಯಾರಿಕೆ ಬೇರೆ ಆಗುತ್ತಿತ್ತು. ಅವಳು ಮನೆಯಿಂದ ಬರುವಾಗ ಛತ್ರಿಯಾಗಲಿ ನೀರಾಗಲಿ ತಂದಿರಲಿಲ್ಲ. ಆ ಬಿಸಿಲಿನ ಝಳಕ್ಕೆ ಒಂದು ಹೆಜ್ಜೆ ಮುಂದೆ ನಡೆದುಕೊಂಡು ಹೋಗುವುದು ಕಷ್ಟ ಎನಿಸಿತ್ತು ಅವಳಿಗೆ. ಮತ್ತೆ ಹಿಂದಕ್ಕೆ ಹೋಗಿ ನೀರು ಖರೀದಿಸಲೆಂದು ಅವಳು ನಡೆದುಕೊಂಡು ಹೋಗುತ್ತಿದ್ದಳು. ಆಗ ಕಾರೊಂದು ಬಂದು ಅವಳ ಪಕ್ಕದಲ್ಲಿ ನಿಂತಿತ್ತು. ಹಾಯ್ ಎಂಬ ಸ್ವರ ಬಂದಾಗ ನೋಡಿದಳು. ಸುಶಾಂತ್ ಡ್ರೈವರ್ ಸೀಟಿನಲ್ಲಿದ್ದ. ಹಾಯ್ ಎಂದಳು ಸಂಸ್ಕೃತಿ. ಬಿಸಿಲು ಮತ್ತು ಬಾಯಾರಿಕೆಯಿಂದ ಬಳಲಿದ್ದಳು. ಸುಶಾಂತ್ನನ್ನು ಅಲ್ಲಿ ಕಂಡಾಗ ಅವಳಿಗೆ ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ಕಂತಾಗಿತ್ತು. ಅವಳ ಕೆಂಪಾದ ಮುಖ ಅವನಿಗೆ ಪರಿಸ್ಥಿತಿಯನ್ನು ವಿವರಿಸಿತ್ತು. ಆದ್ದರಿಂದ ಅವನು ಕಾರಿನ ಫ್ರಂಟ್ ಡೋರ್ ಓಪನ್ ಮಾಡಿ ಹೇಳಿದ, ಬನ್ನಿ ಒಳಗೆ. ಇನ್ನೂ ಸ್ವಲ್ಪ ಹೊತ್ತಾದರೆ ಕಣ್ಣು ಕತ್ತಲೆ ಬಂದು ತಾನೆಲ್ಲಿ ಬೀಳುವೆನೋ ಎಂಬಂತಾಗಿತ್ತು ಸಂಸ್ಕೃತಿಗೆ. ಅವಳು ಕಾರಿನಲ್ಲಿ ಹತ್ತಿ ಕುಳಿತಳು. ಕುಡಿಯೋಕೆ ನೀರು ಬೇಕಾ ಎಂದು ಕೇಳಿ ಕಾರಿನಲ್ಲಿದ್ದ ನೀರಿನ ಬಾಟಲನ್ನು ಓಪನ್ ಮಾಡಿ ಅವಳ ಕೈಗಿತ್ತ. ಕಾರಲ್ಲಿ AC ಇದ್ದುದರಿಂದ ಅವಳಿಗೆ ತುಸು ಹಾಯ್ ಎನಿಸಿತ್ತು. ನೀರು ಕುಡಿದು ಸುಧಾರಿಸಿಕೊಂಡಳು ಸಂಸ್ಕೃತಿ. ನೀವು ಇವತ್ತೇನಾದರೂ ತಪ್ಪು ಮಾಡಿದ್ದೀರಾ? ಪ್ರಶ್ನಿಸಿದ ಅವಳನ್ನು. ಅವನೇಕೆ ಹಾಗೆ ಕೇಳುತ್ತಾನೆ ಎಂದು ಅರಿವಾಗಿರಲಿಲ್ಲ ಸಂಸ್ಕೃತಿಗೆ. ಇಲ್ಲ, ಯಾಕೆ ಎಂದು ಕೇಳಿದಳು ಸಂಸ್ಕೃತಿ. ನೀವೇನೋ ತಪ್ಪು ಮಾಡಿದ್ದೀರಾ? ಅದಕ್ಕೆ ನಿಮಗ್ಯಾರೋ ಬಿಸಿಲಲ್ಲಿ ನಿಲ್ಲೋ ಪನಿಷ್ಮೆಂಟು ಕೊಟ್ಟಿದ್ದಾರೆ ಅಂದ್ಕೊಂಡೆ. ಮತ್ತೆ ನಿಮ್ಮನ್ಯಾರು ಬಿಸಿಲಲ್ಲಿ ನಿಲ್ಲಿಸಿದ್ರು ಎಂದು ನಗುತ್ತಾ ಕೇಳಿದ ಅವಳನ್ನು. ಓ ಅದಾ, ನಾನು KEB ಬಿಲ್ ಕಟ್ಟೋಕೆ ಅಂತ ಬಂದಿದ್ದೆ. ಆಟೋ ಸಿಗಲಿಲ್ಲ, ಆದ್ದರಿಂದ ನಡ್ಕೊಂಡು ಮನೆಗೆ ಹೊರಟಿದ್ದೆ ಎಂದಳು. ಟೊಮೆಟೊ ಹಣ್ಣಿಗಿಂತ ಕೆಂಪಾಗಿದೆ ನಿಮ್ಮ ಮುಖ. ಬೇಕಾದರೆ ಮುಖಕ್ಕೆ ನೀರು ಹಾಕ್ಕೊಳ್ಳಿ, ಇನ್ನೊಂದು ಬಾಟಲ್ ನೀರಿದೆ ಕಾರಲ್ಲಿ. ಅವಳು ಸಂಕೋಚ ಪಟ್ಟುಕೊಳ್ಳುವುದು ಬೇಡವೆಂದು ಅವನು ಒಂದು ಬಾಟಲ್ ನೀರನ್ನು ಅವಳ ಕೈಗಿತ್ತ. ಕಾರು ಬದಿಯಲ್ಲಿ ನಿಲ್ಲಿಸಿದರೂ ACಯನ್ನು ಆನ್ ಮಾಡಿದ್ದ. ಆದ್ದರಿಂದ ತಂಪಾಗಿ ಆಯಾಸ ಎಷ್ಟೋ ಕಮ್ಮಿಯಾಗಿತ್ತು. ಅವನಿಗೆ ಧನ್ಯವಾದಗಳನ್ನರ್ಪಿಸಿ ನಾನಿನ್ನು ಬರ್ತೀನಿ ಎಂದು ಹೇಳಿ ಕಾರಿನಿಂದ ಇಳಿಯಲು ಹೊರಟಾಗ
ಅವನು ಅವಳ ಕೈ ಹಿಡಿದು ನಿಲ್ಲಿಸಿ ಹೇಳಿದ, ಮನೆಗೆ ತಾನೇ ಹೋಗೋದು, ಬನ್ನಿ. ಅವಳಿಗೀಗಾಗಲೇ ಅವನ ಪರಿಚಯ ಚೆನ್ನಾಗಿತ್ತು. ಅಲ್ಲದೆ ಅವನು ಅವಳ ಆತ್ಮೀಯ ಗೆಳತಿಯ ಅಣ್ಣ. ಅವಳಿಗೀಗಾಗಲೇ ಒಂದೆರಡು ಬಾರಿ ಅವನು ಸಹಾಯವನ್ನು ಮಾಡಿದ್ದ. ಅಂದೊಮ್ಮೆ ಅವನು ಅವಳಲ್ಲಿ ಮುನಿಸಿಕೊಂಡಿದ್ದಾಗ ಅವಳು ಕಾಲೇಜಿನ ಬಳಿ ಕಹಿ ಘಟನೆಯೊಂದಾಗಿತ್ತು. ಅಂದು ಸಂಸ್ಕೃತಿ ಭಯಗೊಂಡು ಅವನಿಗೆ ಕರೆ ಮಾಡಿ ಕಾಲೇಜ್ ಹತ್ರ ಬನ್ನಿ ಎಂದು ಹೇಳಿದ ತಕ್ಷಣ ಬಂದು ಅವಳಿಗೆ ಸಹಾಯ ಮಾಡಿದ್ದ. ಅವನ ಮೇಲೆ ನಂಬಿಕೆ ಇತ್ತು ಸಂಸ್ಕೃತಿಗೆ. ಹೌದು, ಮನೆಗೆ ಹೋಗೋದು. ಅವನಿಗೆ ಅವಳ ಮನೆ ಅಡ್ರೆಸ್ ಚೆನ್ನಾಗಿ ಗೊತ್ತಿತ್ತು. ಅವನು ತನ್ನ ಮನೆ ಬಳಿ ಡ್ರಾಪ್ ಮಾಡಬಹುದು ಎಂದುಕೊಂಡಿದ್ದಳು ಸಂಸ್ಕೃತಿ. ಅವನೀಗ ಕಾರಿನ ವೇಗ ಹೆಚ್ಚಿಸಿದ್ದ. ಕಾರು ಅವಳ ಮನೆ ದಾರಿಯಲ್ಲಿ ಹೋಗುತ್ತಿಲ್ಲ ಎಂದು ಅರಿವಾದಾಗ ಗಾಬರಿಯಾದಳು ಸಂಸ್ಕೃತಿ. ಕಾರು ನಿಲ್ಲಿಸಿ, ನಾನಿಲ್ಲಿ ಇಳಿತೀನಿ ಎಂದು ಹೇಳಿದಳು. ಆದರೆ ಸುಶಾಂತ್ ಕಾರಿನ ವೇಗವನ್ನು ಕಡಿಮೆಯೂ ಮಾಡಲಿಲ್ಲ, ನಿಲ್ಲಿಸಲೂ ಇಲ್ಲ. ಬದಲಾಗಿ ಇನ್ನಷ್ಟು ವೇಗ ಹೆಚ್ಚಿಸಿದ್ದ. ಪ್ಲೀಸ್, ನನ್ನನ್ನು ಇಲ್ಲೇ ಇಳಿಸಿ, ಇಲ್ಲಾಂದರೆ ಡೋರ್ ಓಪನ್ ಮಾಡಿ ಹೊರಗೆ ಜಿಗಿದು ಬಿಡ್ತೀನಿ ಎಂದಿದ್ದಳು ಸಂಸ್ಕೃತಿ. ತಕ್ಷಣವೇ ಸ್ಟೀರಿಂಗನ್ನು ಬಲಗೈಯಲ್ಲಿ ಕಂಟ್ರೋಲ್ ಮಾಡುತ್ತಾ ಕಾರಿನ ವೇಗ ತಗ್ಗಿಸಿ ಎಡಗೈಯಲ್ಲಿ ಅವಳ ಬಲಗೈ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಅವನ ಹಿಡಿತ ಬಲವಾಗಿದ್ದುದರಿಂದ ಅವಳಿಗೆ ಏನೂ ಮಾಡಲಾಗಲಿಲ್ಲ. ನಾನು ನಿಮ್ಮನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ಇದು ನಮ್ಮನೆ ದಾರಿ. ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದೆ. ನಿಮ್ಮ ಮನೆಗೆ ಎಂದು ಎಲ್ಲಿ ಹೇಳಿದೆ? ನೀವು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ನಾನೇನು ಮಾಡಲಿ? ಅದು ನನ್ನ ತಪ್ಪಲ್ಲ, ನಿಮ್ಮದೇ ತಪ್ಪು ಎಂದು ಬಾರೆಗಣ್ಣಿನಿಂದ ಅವಳನ್ನು ನೋಡುತ್ತಾ ಹೇಳಿದ. ಸಂಸ್ಕೃತಿಗೆ ಅವನ ಮೇಲೆ ಮುನಿ ಸೇರಿತ್ತು. ನನ್ನ ಕೈ ಬಿಡಿ ಎಂದು ಹೇಳಿದಳು ಸಂಸ್ಕೃತಿ. ನೀವು ಕಾರಿಂದ ಜಿಗಿಯೋಲ್ಲ ಅಂತ ಪ್ರಾಮಿಸ್ ಮಾಡಿ, ಆಗ ಬಿಡ್ತೀನಿ. ಅವಳು ಒಪ್ಪಿಕೊಂಡ ಮೇಲೆ ಅವಳ ಕೈ ಬಿಟ್ಟಿದ್ದ. ಅವನು ಅವಳ ಕೈ ಹಿಡಿದ ಜಾಗ ಇನ್ನೂ ಕೆಂಪಾಗಿತ್ತು. ಅವಳಿಗೆ ನೋಯುತ್ತಿತ್ತು. ಅಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಅವಳ ಕೈಯನ್ನ. ಅವಳು ತನ್ನ ಕೈಯನ್ನೇ ನೋಡಿಕೊಳ್ಳುತ್ತಿದ್ದಳು. ಅದನ್ನು ಕಂಡವನು ಹೇಳಿದ, ನಾನು ಗಟ್ಟಿಯಾಗಿ ಹಿಡ್ದಿದ್ದೀನಿ ಅಂದರೆ ನಿಮಗೆ ಖಂಡಿತ ನೋವಾಗಿರುತ್ತೆ. ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ನಾನಾಗ ಹಾಗೆ ಮಾಡಿಲ್ಲ ಅಂದರೆ ನೀವು ಹಾರಿ ಜೀವ ಕಳ್ಕೊತಾ ಇದ್ರಿ ಅಥವಾ ಏಟು ಮಾಡ್ಕೋತಾ ಇದ್ರಿ. ಆಗ ಇದಕ್ಕಿಂತ ಹೆಚ್ಚು ನೋವಾಗ್ತಿರ್ಲಿಲ್ವಾ ನಿಮಗೆ? ಅದಕ್ಕಿಂತ ಇದೇ ಬೆಟರ್ ತಾನೇ? ಅವನು ಕೊಟ್ಟ ಕಾರಣ ಸರಿಯಾಗಿಯೇ ಇತ್ತು. ಅವಳು ಯೋಚನೆ ಮಾಡದೆ ಜಿಗಿದಿದ್ದರೆ ಅವನು ಹೇಳಿದಂತೆ ಅವಳಿಗೆ ತೊಂದರೆಯಾಗುತ್ತಿತ್ತು. ಪೃಥ್ವಿರಾಜ್ ಸಂಯುಕ್ತಾನ ಹಾರಿಸ್ಕೊಂಡು ಹೋದಂಗೆ ನಿಮ್ಮನ್ನು ಹಾರಿಸ್ಕೊಂಡು ಹೋಗ್ತೀನಿ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ನಾನು ಯಾವತ್ತೂ ನನ್ನ ಹುಡುಗಿನ ಹಾರಿಸ್ಕೊಂಡು ಹೋಗಿ ಮದುವೆ ಮಾಡಿಕೊಳ್ಳಲ್ಲ. ಯಾಕೆ ಗೊತ್ತಾ? ಹಾಗೆ ಮಾಡಿದಾಗ ಆ ಹುಡುಗಿ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡ ಹಾಗೆ ಆಗುತ್ತೆ. ಆ ಹುಡುಗಿ ಜೀವಮಾನ ಪೂರ್ತಿ ಅಸುಖಿ ಆಗಿರ್ತಾರೆ. ಅವ್ರನ್ನ ಬಲವಂತ ಮಾಡಿದಂಗಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವರದೇ ಆದ ಆಸೆ ಆಕಾಂಕ್ಷೆ ಇರುತ್ತೆ ಅಲ್ವಾ? ನನ್ನ ಹುಡುಗಿ ಯಾವತ್ತೂ ನನ್ನ ಇಷ್ಟಪಟ್ಟು ಮದುವೆ ಆಗಬೇಕೇ ಹೊರತು ಕಷ್ಟಪಟ್ಟು ಮದುವೆ ಆಗಬಾರ್ದು. ಯಾವತ್ತೂ ನಾನು ಯಾರನ್ನು ಯಾವುದೇ ಕಾರಣಕ್ಕೂ ಬಲವಂತ ಮಾಡಲ್ಲ. ಮತ್ತು ನಾನು ತುಂಬ ಪ್ರೀತಿಸೋ ಹುಡುಗಿ ಜೀವಮಾನ ಪೂರ್ತಿ ಅಸುಖಿ ಆಗಿರಬೇಕು ಅಂತ ಬಯಸ್ತೀನಾ? ನೋ, ನೆವರ್, ಯಾವತ್ತೂ ಇಲ್ಲ. ಅವನು ಅವಳನ್ನು ಕರೆದೊಯ್ಯಲು ಬಯಸುತ್ತಿರುವುದು ಅವನ ಮನೆಗೆ. ಅಲ್ಲಿ ಅವನ ತಾಯಿ, ತಂಗಿ ಎಲ್ಲರೂ ಇದ್ದರು. ಅಲ್ಲದೆ ಅವನ ತಂಗಿ ಸಂಸ್ಕೃತಿಯ ಬೆಸ್ಟ್ ಫ್ರೆಂಡ್ ಆಗಿದ್ದಳು. ಅಲ್ಲಿಗೆ ಹೋಗಲು ಅವಳು ಯಾವುದೇ ಆತಂಕವನ್ನು ಪಡಬೇಕಾಗಿರಲಿಲ್ಲ. ಅಲ್ಲದೆ ಇದರ ಮೊದಲೆಯೂ ಸುಮಾರು ಸಲ ಅಲ್ಲಿಗೆ ಹೋಗಿದ್ದಳು. ಅವನ ಮಾತುಗಳು ಅವಳ ಹೃದಯದ ಆಳಕ್ಕೆ ಇಳಿಯುತ್ತಿತ್ತು. ಅವನು ನಿಮ್ಮನ್ನು ಎಂದು ಹೇಳಿರಲಿಲ್ಲ, ಆದರೆ ಅವನು ಹೇಳುತ್ತಿರುವುದು ಅವಳಿಗೇ ಎಂದು ಅವಳಿಗೆ ಅರ್ಥವಾಗಿತ್ತು. ಅವಳನ್ನು ಭೇಟಿಯಾದ ಮೊದಲ ದಿನದಿಂದಲೂ ಅವಳನ್ನು ನನ್ನ ಹುಡುಗಿ ಎಂದೇ ಸಂಬೋಧಿಸುತ್ತಿದ್ದುದು. ಅವನಿಗೆ ಬೇರೆ ಯಾವ ಹುಡುಗಿಯರ ಸ್ನೇಹವೂ ಇಲ್ಲ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅವಳನ್ನು ತನ್ನ ಮನೆಗೆ ಕರೆದೊಯ್ಯೋ ಮೊದಲು ಅವಳ ತಾಯಿಯ ಪರ್ಮಿಷನ್ ತೆಗೆದುಕೊಳ್ಳಬೇಕೆಂದು ತಕ್ಷಣವೇ ಸುಹಾಸಿನಿ ಅವರಿಗೆ ಕರೆ ಮಾಡಿದ್ದ. ಉಭಯ ಕುಶಲೋಪರಿಯ ಬಳಿಕ, ಆಂಟಿ, ನಿಮ್ಮ ಮಗಳು ನನ್ನ ಜೊತೆ ಇದ್ದಾರೆ. ಮಗಳು ಮನೆಗೆ ಬಂದಿಲ್ಲ ಅಂತ ಗಾಬರಿಯಾಗಬೇಡಿ. ಅವರನ್ನು ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂಜೆ ಕರ್ಕೊಂಡು ಬಂದುಬಿಡ್ತೀನಿ ಎಂದು ಹೇಳಿದ. ಅವಳಿಗೆ ತಾಯಿಯ ಬಳಿ ಕೇಳುವ ಕಷ್ಟವನ್ನು ಕೊಟ್ಟಿರಲಿಲ್ಲ. ಈಗ ನಿಮ್ಮಮ್ಮನ ಪರ್ಮಿಷನ್ ತಗೊಂಡಾಯಿತು, ಇನ್ನೇನು ತೊಂದರೆ ಇಲ್ಲ ತಾನೇ? ನಾನು ಲಾಡ್ಜ್ಗೆಲ್ಲ ಕರ್ಕೊಂಡು ಹೋಗ್ತಿರೋದು, ನಮ್ಮನೆಗೆ. ಏನೂ ಗಾಬರಿಯಾಗಬೇಡಿ. ನನ್ನ ಜೊತೆ ಬರೋಕೆ ನಿಮಗೇನು ತೊಂದರೆ ಇಲ್ಲ ತಾನೇ? ಅವಳು ಏನೂ ಉತ್ತರಿಸಲಿಲ್ಲ. ಅದಕ್ಕೆ ಅವನು ಹೇಳಿದ, ನೀವು ಓಕೆ ಅಂದರೆ ನಮ್ಮನೆಗೆ ಹೋಗೋಣ. ಇಲ್ಲ ಅಂದರೆ ನಿಮ್ಮನ್ನು ನಿಮ್ಮನೆಗೆ ಬಿಟ್ಬಿಡ್ತೀನಿ. ಅವಳ ಭಾವನೆಗಳಿಗೆ ಅವನು ತುಂಬ ಬೆಲೆ ಕೊಡುತ್ತಿದ್ದ. ಅವನ ಈ ಗುಣನಡತೆ ಅವಳಿಗೆ ತುಂಬ ಇಷ್ಟವಾಗುತ್ತಿತ್ತು. ಅವಳಿಗೂ ಅವನು ಇಷ್ಟವಾಗಿದ್ದ. ಆಯಿತು, ಬರ್ತೀನಿ, ನಿಮ್ಮನೆಗೆ ಹೋಗೋಣ. ಅವನೊಂದಿಗೆ ಅವನ ಮನೆಗೆ ಹೊರಟಿದ್ದಳು ಸಂಸ್ಕೃತಿ. ಅವಳ ಒಪ್ಪಿಗೆ ಪಡೆದೆ ಅವನು ಅವಳನ್ನು ತನ್ನ ಮನೆಗೆ ಕರೆದೊಯ್ಯುತ್ತಿದ್ದ.
ಸುಶಾಂತ್ ತಾನು ಮದುವೆಯಾಗುವ ಹುಡುಗಿಯ ಬಗ್ಗೆ ಇರಿಸಿಕೊಂಡಿದ್ದ ಭಾವನೆ ಅವಳಿಗೆ ತುಂಬ ಇಷ್ಟವಾಗಿತ್ತು. ಮದುವೆಯಾದರೆ ಇವನನ್ನೇ ಮದುವೆಯಾಗಬೇಕು ಎಂದು ಅಂದುಕೊಂಡಿದ್ದಳು ಸಂಸ್ಕೃತಿ. ಅಷ್ಟು ಇಷ್ಟವಾಗಿತ್ತು ಅವನ ಬಿಹೇವಿಯರು. ಕನಕದಾಸ್ ನಗರದಲ್ಲಿರುವ ಕೆಇಬಿ ಜಂಕ್ಷನ್. ಕೆಇಬಿ ಜಂಕ್ಷನ್ನಿಂದ ರಿಂಗ್ ರೋಡಲ್ಲಿ ಬಲಬದಿಗೆ ತಿರುಗಬೇಕಾಗಿತ್ತು ಅವನ ಮನೆಗೆ ಹೋಗಲು. ಅವನು ಬಲಬದಿಗೆ ಹೋಗದೆ ಸ್ಟ್ರೈಟ್ ಆಗಿ ಬಂದಾಗ ಸಂಸ್ಕೃತಿ ಅವನತ್ತ ಪ್ರಶ್ನಾರ್ಥಕವಾಗಿ ನೋಡಿದ್ದಳು. ಈಗ ತಾನೇ ಗಿಣಿಗೆ ಹೇಳಿದಂಗೆ ಹೇಳಿದ್ದೀನಲ್ರಿ ನಿಮ್ಮನ್ನು ಹಾರಿಸ್ಕೊಂಡು ಹೋಗಲ್ಲ ಅಂತ. ಫ್ಲೇವರ್ಸ್ಗೆ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಅಂತ. ಬಿಸಿಲಿಗೆ ಅರ್ಧ ಬೆಂದಂಗೆ ಆಗೋಗಿದ್ದೀರಾ. ಐಸ್ ಕ್ರೀಮ್ ತಿಂದರೆ ಸರಿ ಹೋಗ್ತೀರಿ. ಐಸ್ ಕ್ರೀಮ್ ತಿಂದ ಬಳಿಕ ಮನೆಗೆ ತೆಗೆದುಕೊಂಡು ಹೋಗಲು ಎಂದು ಫ್ಯಾಮಿಲಿ ಪ್ಯಾಕ್ ತಗೊಂಡಿದ್ದ. ಅದು ಅವನ ತಂಗಿಗೆ ಎಂದು ಸಂಸ್ಕೃತಿಗೆ ಅರ್ಥವಾಗಿತ್ತು. ಅಲ್ಲಿಂದ ಹೊರಟಾಗ ಕಾರಲ್ಲಿ FM ರೇಡಿಯೋ ಆನ್ ಮಾಡಿದ್ದ. ಅದಲ್ಲಿ ಅಂಜನಿಪುತ್ರ ಸಿನಿಮಾದ ಹಾಡು ಬರ್ತಾ ಇತ್ತು. ಆ ಹಾಡನ್ನು ಕೇಳಿದ ಬಳಿಕ FM ರೇಡಿಯೋ ಆಫ್ ಮಾಡಿ, ಇದು ಅಂಜನಿಪುತ್ರ ಸಿನಿಮಾದಲ್ವಾ ಅವಳಲ್ಲಿ ಕೇಳಿದ. ಸಂಸ್ಕೃತಿ ಹೌದೆಂದು ಉತ್ತರಿಸಿದಳು. ನಿಮಗೆ ಯಾರಾದರೂ ಲಿರಿಕ್ಸ್ ಬರೆಯೋರ ಪರಿಚಯ ಇದೆಯಾ ಎಂದು ಕೇಳಿದ ಸಂಸ್ಕೃತಿ. ಇಲ್ಲವೆಂದು ತಲೆ ಅಲ್ಲಾಡಿಸಿದಳು. ಕಾರು ಹಾವು ಹರಿದಂತೆ ಹೋಗುವುದನ್ನು ಕಂಡು ಮುಂದೆ ನೋಡಿಕೊಂಡು ಡ್ರೈವಿಂಗ್ ಮಾಡಿ ಎಂದಳು ಸಂಸ್ಕೃತಿ. ಆಗ ಅವನು ಕಾರು ಎಡಬದಿಗೆ ತಂದು ನಿಲ್ಲಿಸಿದ್ದ. ಅವಳತ್ತ ನೋಡುತ್ತಾ, ನನ್ನ ಹೆಂಡತಿ ಬಗ್ಗೆನೂ ಒಂದು ಸಾಂಗ್ ಬರೀಬೇಕಾಗಿತ್ತು. ಅದಕ್ಕೆ ಅರ್ಜೆಂಟಾಗಿ ಲಿರಿಸಿಸ್ಟ್ ಬೇಕಾಗಿದ್ರು. ಈ ಲಿರಿಕ್ಸ್ ಚೆನ್ನಾಗಿದೆ, ಆದರೆ ನಾನು ಡ್ರಿಂಕ್ಸ್ ಮಾಡಲ್ವಲ್ಲ, ಆದ್ದರಿಂದ ಈ ಹಾಡು ನನಗೆ ಸೂಟ್ ಆಗಲ್ಲ. ನನಗೂ ನನ್ನ ಹೆಂಡತಿಗೂ ಸೂಟ್ ಆಗೋ ಹಾಗೆ ಒಂದು ಲಿರಿಕ್ಸ್ ಬೇಕಾಗಿತ್ತು. ಆಮೇಲೆ ಏನೋ ನೆನಪ ಮಾಡಿಕೊಂಡವನಂತೆ, ನನ್ನ ಹುಡುಗಿ ತುಂಬ ಸಾಫ್ಟು, ಅವಳಿಗೆ ಕೋಪನೇ ಬರಲ್ಲ. ಅವಳಿಗೋಸ್ಕರ ಸ್ಪೆಷಲ್ ಆಗಿ ಒಂದು ಸಾಂಗ್ ಬರೀಬೇಕಾಗಿತ್ತು. ನಿಮಗೆ ಯಾರಾದರೂ ಪರಿಚಯ ಇದ್ದರೆ ತಿಳಿಸಿ. ಅವರ ಅಡ್ರೆಸ್ ಕೊಡಿ. ನನ್ನ ಮದುವೆಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಅಂತ. ಅವನ ಮಾತು ಕೇಳಿ ಸಂಸ್ಕೃತಿಗೆ ನಗು ಉಕ್ಕಿ ಬರುತ್ತಿತ್ತು. ಆದರೂ ತಡೆದುಕೊಂಡಳು. ಮದುವೆ ಹಿಂದಿನ ದಿನ ರಿಸೆಪ್ಷನ್ಗೋಸ್ಕರನಾ? ಹಾಡು ಮಾತ್ರನಾ ಡ್ಯಾನ್ಸ್ ಇದೆಯಾ? ಹಾಗಾದರೆ ಕೊರಿಯೋಗ್ರಾಫರ್ ಬೇಡವಾ? ನಿಮ್ಮ ಎಂಗೇಜ್ಮೆಂಟ್ ಆಯ್ತಾ? ಕಂಗ್ರಾಟ್ಸ್ ಎಂದು ಅವನಿಗೆ ವಿಶ್ ಮಾಡಿದ್ದಳು ಸಂಸ್ಕೃತಿ. ಅವಳಿಗೂ ಅವನನ್ನು ಗೋಳು ಹೊಯ್ದುಕೊಳ್ಳಬೇಕು ಎನಿಸಿತ್ತು. ಆಗ ಸಂಸ್ಕೃತಿಗೆ ನಗು ಒದ್ದುಕೊಂಡು ಬರುತ್ತಿತ್ತು. ಆದರೆ ಸುಶಾಂತ್ ತುಂಬ ಗಂಭೀರವಾಗಿ ಹೇಳುತ್ತಿದ್ದ, ಸ್ವಲ್ಪ ತಡೀರಿ, ನಾನು ಹುಡುಗಿ ನೋಡಿ ಒಪ್ಕೊಂಡಿರೋದಷ್ಟೇ ಬಂತು. ಹುಡುಗಿ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಅವರನ್ನು ಒಪ್ಪಿಸೋಕ್ಕೋಸ್ಕರನೇ ಒಂದು ಹಾಡು ರೆಡಿ ಮಾಡಿ ಅವರಿಗೆ ಅದನ್ನು ಡ್ಯಾನ್ಸ್ ಮೂಲಕ ಡೆಡಿಕೇಟ್ ಮಾಡಿ ಪ್ರಪೋಸ್ ಮಾಡಬೇಕು. ಸಾಹಿತ್ಯ ಹೇಗಿರಬೇಕು ಅಂದರೆ ಕೂಡಲೇ ಇಂಪ್ರೆಸ್ ಆಗಿ ಗ್ರೀನ್ ಸಿಗ್ನಲ್ ಕೊಡಬೇಕು ಹುಡುಗಿ. ಅದಕ್ಕೆ ಒಳ್ಳೆ ಸಾಹಿತಿನೇ ಅರ್ಜೆಂಟಾಗಿ ಬೇಕಿತ್ತು ನನಗೆ. ಅಂದಹಾಗೆ ನೀವು ನನಗೆ ವಿಶ್ ಮಾಡಿದ್ರಿ, ಆದರೆ ಹುಡುಗಿ ಯಾರು ಅಂತ ಕೇಳೋದಿಲ್ವೇನ್ರಿ ಎಂದು ಹೇಳಿ ಅವಳತ್ತ ನೋಡಿ ಹುಬ್ಬುಗುಣಿಸಿ ನಕ್ಕ. ಈ ಕಥೆಯ ಮೊದಲ 30 ಎಪಿಸೋಡ್ ಶಾನ್ವಿ ಕನ್ನಡ ಕಾದಂಬರಿಯಲ್ಲಿ ಹಾಕಿದ್ದೀನಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.